ಹಲೋ ವೆಲ್ಕಮ್ ಟು ದೀಪ್ಸ್ ಕಿಚನ್. ಹಲೋ ಫ್ರೆಂಡ್ಸ್, ಈಗಾಗಲೇ ಎಲ್ಲಿ ನೋಡಿದ್ರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರ್ತಕ್ಕಂತಹ ವೈರಲ್ ಕಾಂತಾರಿ ಎಗ್ ರೆಸಿಪಿಯನ್ನು ನಾವು ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಗಾಗಿ ಫಸ್ಟ್ ಅದಕ್ಕೆ ನಾವು ಒಂದು 6 ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. 6 ಮೊಟ್ಟೆನ ಬೇಯಿಸ್ಕೊಂಡು ಅದರ ಒಂದು ಸಿಪ್ಪೆನ ತೆಗೆದು ಒಂದು ಪಕ್ಕಕ್ಕೆ ಇಟ್ಕೋಬೇಕು. ಇದಂತೂ ತುಂಬಾ ಫೇಮಸ್ ಆಗಿದೆ ಫ್ರೆಂಡ್ಸ್, ಈಗ ತುಂಬಾ ಟ್ರೆಂಡಿಂಗ್. ಸೊ ನಾವು ಅಷ್ಟೇ ಟ್ರೈ ಮಾಡೇ ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಅಷ್ಟೇ ಟ್ರೈ ಮಾಡಲೇಬೇಕಾದಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಇದಕ್ಕಾಗಿ ಬೇಕಾಗಿರ್ತಕ್ಕಂಥ ಒಂದು ಪದಾರ್ಥಗಳು ಮೊಟ್ಟೆ. ಈಗಾಗಲೇ ನಾನು ಮೊಟ್ಟೆ ಕುದಿಯೋದಕ್ಕೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಒಂದು ಕಡೆ ನೋಡಿ, ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಅರ್ಧ ಹೋಳು ಲೆಮನ್ ತೊಗೊಂಡಿದ್ದೀನಿ. ಒಂದು 4-5 ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಈ ಥರ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಏನಾದರೂ ಫಾಲ್ಟ್ ಇದ್ದರೆ ಕ್ಷಮೆ ಇರಲಿ. ನೋಡಿ, ಈಗ ಅರ್ಧ ಲೆಮನ್ನ ಹಿಂಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಇದನ್ನು ಮಿಕ್ಸಿ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನೈಸಾಗಿ ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು. ಈಗ ಒಂದು ಕಡೆ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀವಿ. ಸೊ ಮೊಟ್ಟೆನೂ ಬೆಂದಿದೆ. ಸೊ ಈಗ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು. ನೋಡಿ, ನಮ್ಮ ಒಂದು ಗ್ರೀನ್ ಪೇಸ್ಟ್ ಅನ್ನೋದು ರೆಡಿಯಾಗಿದೆ. ಸೊ ಇವಾಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೊಟ್ಟೆನ ಅರ್ಧ ಭಾಗಕ್ಕೆ ನೀಟಾಗಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಮೊಟ್ಟೆಯಲ್ಲಿ ಅರ್ಧ ಭಾಗ ತೊಗೊಂಡು ಇನ್ನು ಅರ್ಧ ಭಾಗದ ಮೇಲೆ ನೀಟಾಗಿ ನಾವು ಈ ಒಂದು ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ತೋರಿಸ್ತಾ ಇದ್ದೀನಲ್ವ, ಅದೇ ಥರ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಒಂದು ಪೇಸ್ಟ್ ಅನ್ನೋದು. ಈ ಗ್ರೀನ್ ಚಟ್ನಿ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಆನಿಯನ್ಸು ಮತ್ತು ಒಂಚೂರು ಚಾಟ್ ಮಸಾಲ ಬೇಕಾದ್ರೆ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಹೀಗೆ ಅದು ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. 1 ತಿನ್ನೋರು 2 ತಿಂತಾರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಮತ್ತು ಹೇಗೆ ಬಂತು ಅಂತ ಹೇಳಲೇಬೇಕು. ನೋಡಿ, ಈ ಥರ ಎಲ್ಲ ಮೊಟ್ಟೆಗಳಿಗೂ ಅಷ್ಟೇ ಈ ಒಂದು ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು, ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಫೈನಲ್ಲಾಗಿ ನಮ್ಮ ಒಂದು ಕಾಂತಾರಿ ವೈರಲ್ ಆದಂತಹ ಎಗ್ ರೆಸಿಪಿ ಅನ್ನೋದು ಟ್ರೆಂಡಿಂಗ್ ಆಗಿ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಟೇಸ್ಟ್ ಮಾಡಿ ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಅವರು ತಿಂದ್ಬಿಟ್ಟು ಹೇಳ್ತಾರೆ ಹೇಗೆ ಬಂತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.